ಮಿಡಲ್ ಈಸ್ಟ್ನಲ್ಲಿ ಯುದ್ಧ ಸಂಘರ್ಷದ ಎಫೆಕ್ಟು ಕಲಬುರಗಿಯಲ್ಲಿ ಸಿಗದ ಗೃಹ ಬಳಕೆ ಸಿಲಿಂಡರ್ಗಾಗಿ ಜನರ ಪರದಾಟ. ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಸಂಘರ್ಷ ನಡೀತಾ ಇದೆ. ಕಲಬುರಗಿಯಲ್ಲಿ ಇನ್ನೂ ಕೂಡ ಗೃಹ ಬಳಕೆ ಸಿಲಿಂಡರ್ ಸರಿಯಾಗಿ ಸಿಗ್ತಾ ಇಲ್ಲ. ಗೃಹ ಬಳಕೆ ಸಿಲಿಂಡರ್ಗಾಗಿ ಜನರ ಪರದಾಟ. ಅಫಜಲಪುರದ ಗ್ಯಾಸ್ ಏಜೆನ್ಸಿಯ ಮುಂದೆ ಜನ ಕ್ಯೂ ನಿಂತ್ಕೊಂಡಿದ್ದಾರೆ. ಬೆಳಿಗ್ಗೆಯಿಂದಲೇ ಸಿಲಿಂಡರ್ಗಾಗಿ ಕ್ಯೂ ನಿಂತಿರುವಂತಹ ಜನ ಅಫಜಲಪುರದ ಗ್ಯಾಸ್ ಏಜೆನ್ಸಿಯ ಮುಂದೆ ಜನರ ಗೋಳಾಟ. ಕಳೆದ 4-5 ದಿನಗಳಿಂದ ಸಿಲಿಂಡರ್ ವಿತರಿಸದ ಏಜೆನ್ಸಿಗಳು, ಸಿಲಿಂಡರ್ ಸ್ಟಾಕ್ ಬರುವ ಮಾಹಿತಿ ತಿಳಿದು ಏಜೆನ್ಸಿಗಳು ಈಗ ಜನರಿಗೆ ಭರವಸೆಯನ್ನು ಕೊಟ್ಟು ಕಳುಹಿಸುವ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಆದರೆ ಜನರ ಮನವೊಲಿಸುವ ಪ್ರಯತ್ನ ಸಕ್ಸಸ್ ಕಾಣ್ತಾ ಇಲ್ಲ. ಈಗಾಗಲೇ ಹಾರ್ಮುಜ್ ಜಲಸಂಧಿ ತೆರವಾಗಿದೆ. ಭಾರತದ ಹಡಗುಗಳಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಸುಮಾರು 27 ಗ್ಯಾಸ್ ತುಂಬಲ್ಪಟ್ಟ ಹಡಗುಗಳು ಭಾರತಕ್ಕೆ ಬರಬೇಕಾಗಿತ್ತು. ಆ ಪೈಕಿ 3ರಿಂದ 4 ಹಡಗುಗಳು ಭಾರತವನ್ನು ಸೇರಿದೆ. ಇನ್ನುಳಿದಂತಹ ಹಡಗುಗಳು ಕೂಡ ಭಾರತಕ್ಕೆ ಬರಬೇಕಾಗಿದೆ. ಅದರ ಗ್ಯಾಸ್ಗಳು ಭಾರತದ ಗೋದಾಮು ಸೇರಬೇಕಾಗಿದೆ. ಗೋದಾಮು ಸೇರಿದ ಮೇಲೇ ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ವಿತರಣೆ ಆಗುವಂತಹದ್ದು. ಆದರೆ ಈಗಾಗಲೇ ವಿತರಣೆ ಆಗಿರ್ತಕ್ಕಂಥ ಗ್ಯಾಸ್ ಕತೆ ಏನಾಯಿತು? ಸರಿಯಾಗಿ ವಿತರಣೆ ಆಗಿದ್ದಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಿಗ್ತಾ ಇತ್ತು. ಆದರೆ ಅದು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಬೇರೆ ಡಿಮ್ಯಾಂಡ್ನಲ್ಲಿ ಬೇರೆಯವರಿಗೆ ಸೇಲ್ ಆಗ್ತಾ ಇದೆ. ಹಾಗಾಗಿ ನಮಗೆ ಸಿಗಬೇಕಾದ ಗ್ಯಾಸ್ಗಳು ನಮಗೆ ಸಿಗ್ತಾ ಇಲ್ಲ. ಬಾವಿ ಮುಂದೆ ಕೊಡಪಾನ ಇಟ್ಕೊಂಡು ಕಾಯ್ದಂಗೆ ಗ್ಯಾಸ್ಗಳನ್ನು ಏಜೆನ್ಸಿಯ ಮುಂದೆ ಇಟ್ಟು ಕಾಯ್ತಾ ಇರುವಂತ ನಮ್ಮ ಜನ. ನಿಮ್ಮ ಪೊಲೀಸ್ ಅಧಿಕಾರಿಗಳು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸಿಲಿಂಡರ್ ಗ್ಯಾಸು ಜೊತೆಗೆ ಆ ಗ್ಯಾಸಿನ ಒಡೆಯ ಏಜೆನ್ಸಿಯ ಮುಂದೆ ಕ್ಯೂನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ. ಇದು ನಮ್ಮ ಭಾರತದ ಕರ್ನಾಟಕದ ಕಲಬುರಗಿ ಎನ್ನುವಂತಹ ಜಿಲ್ಲೆಯ ಕತೆ. ನಿಜಕ್ಕೂ ಕೂಡ ಕಿಲೋಮೀಟರ್ ಗಟ್ಟಲೆ ಗ್ಯಾಸ್ ಇಟ್ಟು ಕಾಯುವಂತಹ ಸ್ಥಿತಿ ನಮ್ಮ ರಾಜ್ಯಕ್ಕೆ ಬಂದು ಒದಗಿತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗಾಗಲೇ ಹುಟ್ಟಿಕೊಂಡಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.